ಎಲ್ರಿಗೂ ನಮಸ್ಕಾರ. ಪರೀಕ್ಷೆಗಳೆಲ್ಲ ಹತ್ರ ಬರ್ತಾ ಇದೆ ಅಲ್ವಾ? ಸೊ ಇವತ್ತು ನಾವು ಒಂದು ತುಂಬಾನೇ ಇಂಪಾರ್ಟೆಂಟ್ ಟಾಪಿಕ್ 8051 ಮೈಕ್ರೋ ಕಂಟ್ರೋಲರ್ ಬಗ್ಗೆ ಮಾತಾಡೋಣ. ಇದೊಂದು ಸ್ಪೆಷಲ್ ಸ್ಟಡಿ ಗೈಡ್ ಅಂತಾನೆ ಹೇಳ್ಬೋದು. ಎಕ್ಸಾಮ್ನಲ್ಲಿ ಒಳ್ಳೆ ಸ್ಕೋರ್ ಮಾಡೋಕ್ಕೆ ಯಾವೆಲ್ಲ ಪಾಯಿಂಟ್ಸ್ ಮುಖ್ಯನೋ ಅದರ ಮೇಲೆ ಫೋಕಸ್ ಮಾಡೋಣ. ಸರಿ, ಹಾಗಾದ್ರೆ ಈ ಒಂದು ಚರ್ಚೆಯಲ್ಲಿ ನಾವು ಏನೇನು ಕವರ್ ಮಾಡ್ತೀವಿ? ಮೊದಲನೇಗೆ ಎಂಬೆಡೆಡ್ ಸಿಸ್ಟಮ್ಸ್ ಅಂದ್ರೆ ಏನು ಅಂತ ಶುರು ಮಾಡಿ 8051ನ ಇನ್ಸ್ಟ್ರಕ್ಷನ್ಗಳವರೆಗೂ ಒಟ್ಟು 5 ಪ್ರಮುಖ ವಿಷಯಗಳನ್ನು ಒಂದಾದ್ಮೇಲೆ ಒಂದು ನೋಡ್ತಾ ಹೋಗೋಣ. ಇದು ನಮ್ಮ ಕಲಿಕೆಗೆ ಒಂದು ಕ್ಲಿಯರ್ ರೋಡ್ ಮ್ಯಾಪ್ ಕೊಡುತ್ತೆ. ಸೊ ಫಸ್ಟ್ ಸ್ಟೆಪ್, ಮೈಕ್ರೋ ಕಂಟ್ರೋಲರ್ಗಳ ಬಗ್ಗೆ ಕಲಿಯೋಕ್ಕೂ ಮುಂಚೆ ಅವುಗಳನ್ನು ಯಾಕೆ ಬಳಸ್ತೀವಿ ಅಂತ ತಿಳ್ಕೋಬೇಕು. ಅದಕ್ಕೆ ಅಡಿಪಾಯನೇ ಈ ಎಂಬೆಡೆಡ್ ಸಿಸ್ಟಮ್ಸ್. ಹಾಗಾದ್ರೆ ಬನ್ನಿ ಮೊದಲು ಎಂಬೆಡೆಡ್ ಸಿಸ್ಟಮ್ಸ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ, ಎಂಬೆಡೆಡ್ ಸಿಸ್ಟಮ್ ಅಂದ್ರೆ ಒಂದೇ ಒಂದು ನಿರ್ದಿಷ್ಟ ಕೆಲಸ ಮಾಡೋಕೆ ಅಂತಾನೆ ಹುಟ್ಟಿರೋ ಒಂದು ಕಂಪ್ಯೂಟರ್ ಸಿಸ್ಟಮ್. ಉದಾಹರಣೆಗೆ ನಮ್ಮ ಮನೆಗಳಲ್ಲಿರೋ ಫೈರ್ ಅಲಾರಂ. ಅದರ ಕೆಲಸ ಏನು? ಬರೀ ಹೊಗೆ ಇದೆ ಅಂತ ನೋಡೋದು, ಇದ್ರೆ ಜೋರಾಗಿ ಅಲಾರಂ ಮಾಡೋದು ಅಷ್ಟೇ, ಬೇರೆ ಯಾವ ಕೆಲಸನೂ ಅದು ಮಾಡಲ್ಲ. ಈ ಎಂಬೆಡೆಡ್ ಸಿಸ್ಟಮ್ಸ್ನ ಕೆಲವು ಗುಣಲಕ್ಷಣಗಳು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ತುಂಬಾ ಇಂಪಾರ್ಟೆಂಟ್. ಮೊದಲನೇದು, ಇವು ಸಿಂಗಲ್ ಫಂಕ್ಷನ್, ಅಂದ್ರೆ ಒಂದೇ ಕೆಲಸವನ್ನೇ ಪದೇ ಪದೇ ಮಾಡ್ತವೆ. ಎರಡನೇದಾಗಿ, ಇವುಗಳಿಗೆ ಕಟ್ಟುನಿಟ್ಟಿನ ಮಿತಿಗಳಿರ್ತವೆ. ಅಂದ್ರೆ ಚಿಕ್ಕದಾಗಿರ್ಬೇಕು, ಫಾಸ್ಟಾಗಿ ಕೆಲಸ ಮಾಡಬೇಕು, ಮತ್ತೆ ತುಂಬಾ ಕಡಿಮೆ ಪವರ್ ಬಳಸಬೇಕು. ಆಮೇಲೆ ಇವು ರಿಯಲ್ ಟೈಮ್ ಆಗಿ ರಿಯಾಕ್ಟ್ ಮಾಡಬೇಕು, ಅಂದ್ರೆ ತಕ್ಷಣಕ್ಕೆ ರೆಸ್ಪಾನ್ಸ್ ಕೊಡಬೇಕು. ಕೊನೆಯದಾಗಿ, ಇದರ ಸಾಫ್ಟ್ವೇರ್ ರಾಮ್ನಲ್ಲಿ ಎಂಬೆಡ್ ಆಗಿರುತ್ತೆ, ಅಂದ್ರೆ ಫಿಕ್ಸ್ ಆಗಿರುತ್ತೆ, ಸುಲಭವಾಗಿ ಬದಲಾಯಿಸಕ್ಕಾಗಲ್ಲ. ಓಕೆ, ಈಗ ನಮ್ಮ ಸ್ಟಾರ್ ಆಫ್ ದಿ ಶೋ 8051 ಮೈಕ್ರೋ ಕಂಟ್ರೋಲರ್ ಕಡೆ ಬರೋಣ. ಇದನ್ನ ಸಿಸ್ಟಮ್ ಆನ್ ಎ ಚಿಪ್ ಅಂತಾನೂ ಕರೀತಾರೆ. ಯಾಕೆ ಗೊತ್ತಾ? ಯಾಕಂದ್ರೆ ಇದು ಎಲೆಕ್ಟ್ರಾನಿಕ್ಸ್ ಜಗತ್ತಲ್ಲೇ ಒಂದು ದೊಡ್ಡ ಕ್ರಾಂತಿ ಮಾಡಿತ್ತು. ಇದರ ಕಥೆ ಶುರುವಾಗಿದ್ದು 1981ರಲ್ಲಿ. ಇಂಟೆಲ್ ಕಂಪನಿ ಇದನ್ನ ಪರಿಚಯಿಸಿತು. ಆ ಕಾಲಕ್ಕೆ ಯೋಚನೆ ಮಾಡಿ, ಒಂದೇ ಚಿಪ್, ಅದರಲ್ಲೇ ಸಿಪಿಯು, 128 ಬೈಟ್ ರ್ಯಾಮ್, 4 KB ರಾಮ್, ಐಒ ಪೋರ್ಟ್ಗಳು, ಟೈಮರ್ಗಳು ಎಲ್ಲವೂ ಇತ್ತು. ಇದೊಂದು ದೊಡ್ಡ ವಿಷಯವೇ ಸರಿ. ಅದಕ್ಕೇನೆ ಇದಕ್ಕೆ ಸಿಸ್ಟಮ್ ಆನ್ ಎ ಚಿಪ್ ಅನ್ನೋ ಹೆಸರು ಬಂತು. ಈ 8051 ಫ್ಯಾಮಿಲಿಯಲ್ಲಿ ಬೇರೆ ಬೇರೆ ವರ್ಷನ್ಗಳಿದೆ. ಇಲ್ಲಿ 3 ಮುಖ್ಯವಾದವುಗಳನ್ನು ನೋಡೋಣ: 8051, 8052 ಮತ್ತೆ 8031. ಇವುಗಳ ನಡುವಿನ ವ್ಯತ್ಯಾಸಗಳನ್ನ ಗಮನಿಸಿ, ಇದು ಎಕ್ಸಾಮ್ನಲ್ಲಿ ಕೇಳೋ ಸಾಧ್ಯತೆ ಇರುತ್ತೆ. 8051ನಲ್ಲಿ 4K ರಾಮ್, 128 ಬೈಟ್ ರ್ಯಾಮ್ ಮತ್ತೆ 2 ಟೈಮರ್ಗಳಿವೆ. 8052 ಸ್ವಲ್ಪ ಅಡ್ವಾನ್ಸ್ಡ್, 8K ರಾಮ್, 256 ಬೈಟ್ಸ್ ರ್ಯಾಮ್ ಮತ್ತೆ 3 ಟೈಮರ್ಗಳು. ಇನ್ನು 8031 ಇದೆಯಲ್ಲ, ಅದರಲ್ಲಿ ಆನ್ ಚಿಪ್ ರಾಮ್ ಇರೋದೇ ಇಲ್ಲ. ಅದಕ್ಕೆ ನಾವು ಹೊರಗಡೆಯಿಂದ ಮೆಮೊರಿ ಚಿಪ್ ಜೋಡಿಸ್ಬೇಕು. ಈ ಟೇಬಲ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸರಿ, ಈಗ 8051ರ ಒಳಗಡೆ ಏನೇನಿದೆ ಅಂತ ನೋಡೋಣ. ಅಂದ್ರೆ ಅದರ ಆರ್ಕಿಟೆಕ್ಚರ್. ಒಬ್ಬ ಪ್ರೋಗ್ರಾಮರ್ ಆಗಿ ಇದರ ಆಂತರಿಕ ರಚನೆಯನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಈ ಸಂಖ್ಯೆಯನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. 128 ಬೈಟ್ಗಳು. ಮೂಲ 8051ರ ಇಂಟರ್ನಲ್ ರ್ಯಾಮ್ ಸೈಜ್ ಕೇವಲ 128 ಬೈಟ್ಸ್ ಅಷ್ಟೇ. ಹಾಗಾದ್ರೆ ಆ 128 ಬೈಟ್ ರ್ಯಾಮ್ ಹೇಗೆ ಹಂಚಿಕೆ ಆಗಿದೆ? ಅದನ್ನ 3 ಭಾಗಗಳಾಗಿ ವಿಂಗಡಿಸಬಹುದು. ಮೊದಲ 32 ಬೈಟ್ಗಳು ಅಂದ್ರೆ 00 ಇಂದ 1FH ವರೆಗೆ ರಿಜಿಸ್ಟರ್ ಬ್ಯಾಂಕ್ಗಳಿಗೆ. ಅದರ ನಂತರದ 16 ಬೈಟ್ಗಳು ಅಂದ್ರೆ 20 ಇಂದ 20FH ವರೆಗೆ ಬಿಟ್ ಅಡ್ರೆಸಬಲ್ ಮೆಮೊರಿ, ಅಂದ್ರೆ ಪ್ರತಿಯೊಂದು ಬಿಟ್ಟನ್ನ ಕೂಡ ನಾವು ಪ್ರತ್ಯೇಕವಾಗಿ ಆಕ್ಸೆಸ್ ಮಾಡಬಹುದು. ಕೊನೆಯದಾಗಿ 30 ಇಂದ 70FH ವರೆಗಿನ 80 ಬೈಟ್ಗಳು ಜನರಲ್ ಪರ್ಪಸ್ ರ್ಯಾಮ್ ಅಥವಾ ಸ್ಕ್ರಾಚ್ ಪ್ಯಾಡ್ ಅಂತ ಕರೀತೀವಿ. ಈ ಅಡ್ರೆಸ್ ರೇಂಜ್ಗಳು ಪರೀಕ್ಷೆಗೆ ಮುಖ್ಯ. ಅಕ್ಯುಮುಲೇಟರ್ ಅಥವಾ ಎ ರಿಜಿಸ್ಟರ್. ಇದನ್ನ 8051ರ ವರ್ಕ್ ಹಾರ್ಸ್ ಅಂತ ಹೇಳಬಹುದು. ಯಾಕಂದ್ರೆ ಎಲ್ಲ ಅಂಕಗಣಿತ ಮತ್ತು ತಾರ್ಕಿಕ ಆಪರೇಷನ್ಸ್, ಅಂದ್ರೆ ಕೂಡೋದು, ಕಳೆಯೋದು, ಆ್ಯಂಡ್ ಆರ್ ಎಲ್ಲವೂ ಇಲ್ಲೇ ನಡೆಯೋದು. ಮುಂದಿನದು ಪ್ರೋಗ್ರಾಮ್ ಸ್ಟೇಟಸ್ ವರ್ಡ್, ಅಂದ್ರೆ PSW. ಇದು ಒಂದು ರೀತಿ ಸ್ಟೇಟಸ್ ಬೋರ್ಡ್ ಇದ್ದ ಹಾಗೆ. ಒಂದು ಲೆಕ್ಕಾಚಾರ ಆದ್ಮೇಲೆ ಕ್ಯಾರಿ ಬಂತಾ, ಓವರ್ಫ್ಲೋ ಆಯ್ತಾ ಅನ್ನೋ ಸ್ಟೇಟಸ್ ಫ್ಲಾಗ್ಗಳು ಇದರಲ್ಲಿರುತ್ತೆ. ಅಷ್ಟೇ ಅಲ್ಲ, ಯಾವ ರಿಜಿಸ್ಟರ್ ಬ್ಯಾಂಕ್ ಆಕ್ಟಿವ್ ಆಗಿದೆ ಅನ್ನೋದನ್ನು ಇದೇ ಕಂಟ್ರೋಲ್ ಮಾಡುತ್ತೆ. ಸ್ಟ್ಯಾಕ್ ಪಾಯಿಂಟರ್ ಅಥವಾ SP. ಇದು ರ್ಯಾಮ್ನಲ್ಲಿರೋ ಸ್ಟ್ಯಾಕ್ ಅನ್ನೋ ಒಂದು ತಾತ್ಕಾಲಿಕ ಸ್ಟೋರೇಜ್ ಏರಿಯಾನ ಮ್ಯಾನೇಜ್ ಮಾಡುತ್ತೆ. ಪ್ರೋಗ್ರಾಮ್ ಒಂದು ಸಬ್ ರೂಟೀನ್ಗೆ ಜಂಪ್ ಆದಾಗ ವಾಪಸ್ ಎಲ್ಲಿಗೆ ಬರಬೇಕು ಅನ್ನೋ ಅಡ್ರೆಸ್ನ ಈ ಸ್ಟ್ಯಾಕ್ನಲ್ಲಿ ಸೇವ್ ಮಾಡಲಾಗುತ್ತೆ. SP ಯಾವಾಗ್ಲೂ ಸ್ಟ್ಯಾಕ್ನ ಟಾಪ್ ಎಲ್ಲಿದೆ ಅಂತ ಪಾಯಿಂಟ್ ಮಾಡ್ತಾ ಇರುತ್ತೆ. ಡೇಟಾ ಪಾಯಿಂಟರ್ ಅಥವಾ DPTR. ಇದು ತುಂಬಾ ಸ್ಪೆಷಲ್. ಯಾಕೆಂದ್ರೆ ಬೇರೆಲ್ಲ ಜನರಲ್ ಪರ್ಪಸ್ ರಿಜಿಸ್ಟರ್ಗಳು 8 ಬಿಟ್ ಆಗಿದ್ರೆ
DPTR ಮಾತ್ರ 16 ಬಿಟ್ ರಿಜಿಸ್ಟರ್. ಈ 16 ಬಿಟ್ ಇರೋದ್ರಿಂದಲೇ ಇದು ದೊಡ್ಡ ಮೆಮರಿ ಅಡ್ರೆಸ್ಗಳನ್ನ, ವಿಶೇಷವಾಗಿ ಹೊರಗಿನ ರಾಮ್ ಅಥವಾ ರ್ಯಾಮ್ ಅನ್ನ ಆಕ್ಸೆಸ್ ಮಾಡೋಕೆ ಸಹಾಯ ಮಾಡುತ್ತೆ. ಸರಿ, ಇಲ್ಲಿವರೆಗೂ 8051ನ ಭಾಗಗಳನ್ನ ನೋಡಿದ್ವಿ. ಈಗ ಅದು ಡೇಟಾವನ್ನ ಹೇಗೆಲ್ಲ ಆಕ್ಸೆಸ್ ಮಾಡುತ್ತೆ ಅಂತ ನೋಡೋಣ. ಇದನ್ನೇ ಅಡ್ರೆಸ್ಸಿಂಗ್ ಮೋಡ್ಸ್ ಅಂತ ಕರೆಯೋದು. ಇದು ಅಸೆಂಬ್ಲಿ ಲ್ಯಾಂಗ್ವೇಜ್ನ ಗ್ರಾಮರ್ ಇದ್ದ ಹಾಗೆ. ಪರೀಕ್ಷೆಯಲ್ಲಿ ಇದ್ರ ಮೇಲೆ ಖಂಡಿತ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಮೊದಲನೇದು ಇಮಿಡಿಯೇಟ್ ಅಡ್ರೆಸ್ಸಿಂಗ್. ಹೆಸರೇ ಹೇಳೋ ಹಾಗೆ ಇಲ್ಲಿ ಡೇಟಾ ತಕ್ಷಣಕ್ಕೆ ಅಂದ್ರೆ ಇನ್ಸ್ಟ್ರಕ್ಷನ್ನಲ್ಲೇ ಇರುತ್ತೆ. ಡೇಟಾ ಹುಡುಕಿಕೊಂಡು ಬೇರೆ ಎಲ್ಲೂ ಹೋಗೋ ಅಗತ್ಯ ಇಲ್ಲ. ಈ ಹ್ಯಾಶ್ಟ್ಯಾಗ್ ಸಿಂಬಲ್ ಇದ್ರೆ ಅದು ಇಮ್ಮಿಡಿಯೇಟ್ ಡೇಟಾ ಅಂತ ಅರ್ಥ. ಉದಾಹರಣೆಗೆ ನೋಡಿ, MOVA#30H. ಇದರ ಅರ್ಥ 30H ಅನ್ನೋ ವ್ಯಾಲ್ಯೂನ ನೇರವಾಗಿ ಇಮಿಡಿಯೇಟ್ ಆಗಿ ಅಕ್ಯುಮುಲೇಟರ್ ಎಗೆ ಮೂವ್ ಮಾಡುವಂತ. ತುಂಬಾ ಸ್ಟ್ರೇಟ್ ಫಾರ್ವರ್ಡ್. ಎರಡನೇದು ಡೈರೆಕ್ಟ್ ಅಡ್ರೆಸ್ಸಿಂಗ್. ಇಲ್ಲಿ ಡೇಟಾ ಎಲ್ಲಿದೆ ಅನ್ನೋ ಅದರ ಮೆಮೊರಿ ಅಡ್ರೆಸ್ನ ನಾವು ಇನ್ಸ್ಟ್ರಕ್ಷನ್ನಲ್ಲಿ ಡೈರೆಕ್ಟ್ ಆಗಿ ಕೊಡ್ತೀವಿ. ಆ ಅಡ್ರೆಸ್ ಇಂಟರ್ನಲ್ ರ್ಯಾಮ್ನ ಯಾವುದಾದ್ರೂ ಲೊಕೇಶನ್ ಆಗಿರಬಹುದು. MOVA60H ಅನ್ನೋ ಉದಾಹರಣೆ ನೋಡಿ. ಇದರ ಅರ್ಥ ರ್ಯಾಮ್ನಲ್ಲಿರೋ 60H ಅನ್ನೋ ಅಡ್ರೆಸ್ ಲೊಕೇಶನ್ಗೆ ಹೋಗಿ ಅಲ್ಲಿರೋ ಡೇಟಾವನ್ನ ತಗೊಂಡು ಬಾ, ಅದನ್ನ ಅಕ್ಯುಮುಲೇಟರ್ಗೆ ಹಾಕು ಅಂತ. ಇಲ್ಲಿ ಹ್ಯಾಶ್ ಸಿಂಬಲ್ ಇಲ್ಲ. ಗಮನಿಸ್ತ್ರ? ಅದೇ ಇಮಿಡಿಯೇಟ್ ಮತ್ತೆ ಡೈರೆಕ್ಟ್ ಮೋಡ್ಗೆ ಇರೋ ವ್ಯತ್ಯಾಸ. ಮೂರನೇದು ಇಂಡೈರೆಕ್ಟ್ ಅಡ್ರೆಸ್ಸಿಂಗ್. ಇದು ಸ್ವಲ್ಪ ಇಂಟ್ರೆಸ್ಟಿಂಗ್. ಇಲ್ಲಿ ನಾವು ಅಡ್ರೆಸ್ನ ಡೈರೆಕ್ಟ್ ಆಗಿ ಕೊಡಲ್ಲ. ಬದಲಿಗೆ R0 ಅಥವಾ R1 ಅಂತಹ ಒಂದು ರಿಜಿಸ್ಟರ್ ಪಾಯಿಂಟರ್ ಥರ ಕೆಲಸ ಮಾಡುತ್ತೆ. ಆ ರಿಜಿಸ್ಟರ್ ಒಳಗೆ ಅಡ್ರೆಸ್ ಇರುತ್ತೆ. ಈ ಅಥವಾ ಸಿಂಬಲ್ ಇಂಡೈರೆಕ್ಟ್ ಅಡ್ರೆಸ್ಸಿಂಗ್ ಅನ್ನ ಸೂಚಿಸುತ್ತೆ. MOVA@R0 ಅಂದ್ರೆ ಏನು? ಮೊದಲು R0 ರಿಜಿಸ್ಟರ್ ಒಳಗೆ ಏನಿದೆ ಅಂತ ನೋಡು. ಅದು ಒಂದು ಮೆಮೊರಿ ಅಡ್ರೆಸ್ ಆಗಿರುತ್ತೆ. ಈಗ ಆ ಮೆಮೊರಿ ಅಡ್ರೆಸ್ಗೆ ಹೋಗಿ ಅಲ್ಲಿರೋ ಕಂಟೆಂಟನ್ನು ಅಕ್ಯುಮುಲೇಟರ್ಗೆ ತಗೊಂಡ್ ಬಾ ಅಂತ ಅರ್ಥ. ಪ್ರೋಗ್ರಾಮಿಂಗ್ನಲ್ಲಿ ಲೂಪ್ಸ್ಗಳನ್ನು ಬಳಸುವಾಗ ಇದು ಬಹಳ ಉಪಯೋಗಕ್ಕೆ ಬರುತ್ತೆ. ಓಕೆ, ಈಗ ನಾವು ನಮ್ಮ ಕೊನೆಯ ಭಾಗಕ್ಕೆ ಬಂದಿದ್ದೀವಿ. 8051 ಯಾವೆಲ್ಲ ರೀತಿಯ ಇನ್ಸ್ಟ್ರಕ್ಷನ್ಗಳನ್ನು ಅಂದರೆ ಕಮ್ಯಾಂಡ್ಗಳನ್ನು ಅರ್ಥ ಮಾಡ್ಕೊಳತ್ತೆ ಅಂತ ನೋಡೋಣ. ಇವುಗಳನ್ನು ಬೇರೆ ಬೇರೆ ಕ್ಯಾಟಗರಿಗಳಾಗಿ ವಿಂಗಡಿಸ್ಬೋದು. ಇದು ಒಂದು ರೀತಿ ಕ್ವಿಕ್ ರಿವಿಷನ್ ಸ್ಲೈಡ್. 8051ನ ಇನ್ಸ್ಟ್ರಕ್ಷನ್ಗಳನ್ನು ಮುಖ್ಯವಾಗಿ 5 ಗುಂಪುಗಳಾಗಿ ನೋಡಬಹುದು. ಅಂಕಗಣಿತ ಅಂದ್ರೆ ಆಡ್, ಸಬ್, ಮಲ್ನಂತಹ ಲೆಕ್ಕಾಚಾರದ ಇನ್ಸ್ಟ್ರಕ್ಷನ್ಗಳು. ತಾರ್ಕಿಕ ಅಂದ್ರೆ ಆಂಡ್, ಓರ್, ಎಕ್ಸಾರ್ನಂತಹ ಲಾಜಿಕಲ್ ಆಪರೇಷನ್ಗಳು. ಡೇಟಾ ವರ್ಗಾವಣೆ ಅಂದ್ರೆ ಮೂವ್, ಪುಷ್, ಪಾಪ್ನಂತಹ ಡೇಟಾ ಸರ್ಸೋ ಕಮಾಂಡ್ಗಳು. ಪ್ರೋಗ್ರಾಮ್ ಬ್ರಾಂಚಿಂಗ್ ಅಂದ್ರೆ LJMP, LCLನಂತಹ ಪ್ರೋಗ್ರಾಮ್ ಫ್ಲೋನ ಕಂಟ್ರೋಲ್ ಮಾಡೋ ಇನ್ಸ್ಟ್ರಕ್ಷನ್ಗಳು. ಕೊನೆಯದಾಗಿ ಬಿಟ್ ಮ್ಯಾನಿಪ್ಯುಲೇಷನ್. ಸೆಟ್ ಬಿ, CLR ಅಂದ್ರೆ ಒಂದೇ ಒಂದು ಬಿಟ್ಟನ್ನ ಆನ್ ಅಥವಾ ಆಫ್ ಮಾಡಲು ಬಳಸೋ ಕಮಾಂಡ್ಗಳು. ಎಕ್ಸಾಮ್ಗೆ ಹೋಗೋ ಮುಂಚೆ ಈ ಕ್ಯಾಟಗರಿಗಳನ್ನ ಒಮ್ಮೆ ನೋಡ್ಕೊಂಡ್ರೆ ಸಾಕು. ಹಾಗಾದ್ರೆ ಕೊನೆಯದಾಗಿ ಒಂದು ಕುತೂಹಲಕಾರಿ ಪ್ರಶ್ನೆ. 8951 ಬಂದಿದ್ದು 1981ರಲ್ಲಿ, ಸುಮಾರು 40 ವರ್ಷಗಳ ಹಿಂದೆ. ಆದರೂ ಇವತ್ತಿನ ಈ IoT ಸ್ಮಾರ್ಟ್ ಡಿವೈಸ್ಗಳ ಯುಗದಲ್ಲಿ ಕೂಡ ಅದರ ಮೂಲಭೂತ ತತ್ವಗಳು ಅಂದ್ರೆ ಮೆಮೊರಿಯನ್ನ ಹೇಗೆ ಆಯೋಜಿಸಬೇಕು, ಹಾರ್ಡ್ವೇರನ್ನು ನೇರವಾಗಿ ಹೇಗೆ ನಿಯಂತ್ರಿಸಬೇಕು ಅನ್ನೋ ವಿಷಯಗಳು ಇವತ್ತಿಗೂ ಯಾಕೆ ಇಷ್ಟೊಂದು ಮುಖ್ಯ? ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಪರೀಕ್ಷೆಗಳಿಗೆ ಆಲ್ ದಿ ಬೆಸ್ಟ್. ಮುಂದಿನ ಚರ್ಚೆಯಲ್ಲಿ ಮತ್ತೆ ಸಿಗೋಣ.